ಎಲ್ಲರಿಗೂ ನಮಸ್ಕಾರ. ನನ್ನ ದಿನ ಸ್ಟಾರ್ಟ್ ಆಗೋದೇ ನನ್ನ 2 ಮಕ್ಕಳನ್ನ ಶಾಲೆಗೆ ಬಿಡೋದ್ರಿಂದ. ನನ್ನ ದೊಡ್ಡ ಮಗಳನ್ನು ರೆಡಿ ಮಾಡಿಸ್ಕೊಂಡ್ಬಿಟ್ಟು ನಾನು ಶಾಲೆ ಹತ್ರ ಅವಳನ್ನ ಬಿಡೋಕ್ಕಂತ ಹೊರಟೆ. ಅವಳು ಅಮ್ಮ ನೀನು ಶಾಲೆಯ ಒಳಗಡೆ ತನಕ ಬಂದು ನೀನು ನನಗೆ ಬಿಟ್ಬಿಡು ಅಂತ ಅವಳು ಹೇಳಿದ್ಲು. ನಾನು ಆಮೇಲೆ ಬರಬೇಕಾದ್ರೆ ಕ್ರಾಫ್ಟ್ ಪೇಪರ್ ಜ್ಞಾಪಕ ಆಯಿತು ಅಂದ್ಕೊಂಡು ಕ್ರಾಫ್ಟ್ ಪೇಪರ್ ತೊಗೊಂಡು ಮನೆ ಹತ್ರ ಹೊರಟೆ. ನನ್ನ ಮಗ ನಾನು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದ. ಮನೆಗೆ ಬಂದು ಅವನಿಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವನಿಗೂ ರೆಡಿ ಮಾಡಿ ಅವನಿಗೂ ಅಂಗನವಾಡಿಗೆ ಬಿಡೋಕ್ಕೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಟೆ. ಅವನಿಗೆ ಅಂಗನವಾಡಿಗೆ ಬಿಟ್ಟು ನಾನು ಬಂದು ಇವತ್ತು ದೋಸೆ ಮತ್ತು ಮೂಲಂಗಿ ಪಲ್ಯ ಮಾಡಿದ್ವಿ ತಿಂಡಿಗೆ. ನಾನು ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ಸ್ವಲ್ಪ ಕ್ರಾಫ್ಟಿಂದು ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ ಅಂದ್ಕೊಂಡು ಇದು ಬಾಳೆಹಣ್ಣು ರಸನ ಮಾಡ್ಕೊಂಡು ತಿಂದು ನಾನು ರೆಡಿಯಾಗಿ ಅಂಗನವಾಡಿಗೆ ಡ್ಯಾನ್ಸ್ ಹೇಳ್ಕೊಡೋಕ್ಕೆ ಹೊರಟೆ. ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ನನ್ನ ಮಕ್ಕಳನ್ನ ಇಬ್ಬರನ್ನೂ ಶಾಲೆಯಿಂದ ಕರ್ಕೊಂಡು ಬಂದು ನಾನು ಇನ್ನೊಂದು ಸ್ವಲ್ಪ ಕ್ರಾಫ್ಟ್ ಪೇಪರ್ ರೆಡಿ ಮಾಡೋದಿತ್ತು ಅಂದ್ಕೊಂಡು ಮಾಡ್ತಾ ಕೂತ್ಕೊಂಡೆ. ಇವತ್ತೇನು ಅಡುಗೆ ಮಾಡೋದು ಅಷ್ಟೊಂದು ಇರಲಿಲ್ಲ. ಮಧ್ಯಾಹ್ನ ಮಾಡಿದ್ದ ಅನ್ನ ಸಾಂಬಾರಿತ್ತು. ನಾನು ಇವತ್ತು ಊಟಕ್ಕೆ ಚಪಾತಿ ಮತ್ತು ಮೆಂತ್ಯ ಪಲ್ಯ ಮಾಡಿದ್ದೆ. ಬಾಯ್, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.